ಭೇದಿಸಿದ ವಿಜ್ಞಾನಿಗಳು. ಸಮುದ್ರದ ಅಡಿಯಲ್ಲಿದೆ ದೈತ್ಯ ತೆಪ್ಪ. ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯಭಾಗದಲ್ಲಿರುವ ಪುಟ್ಟ ಜ್ವಾಲಾಮುಖಿ ದ್ವೀಪ ಬರ್ಮುಡಾ. ಅಲ್ಲಿನ ಜ್ವಾಲಾಮುಖಿಗಳು ಸುಮಾರು 3 ಕೋಟಿ ವರ್ಷಗಳ ಹಿಂದೆಯೇ ಸ್ಫೋಟಗೊಳ್ಳುವುದನ್ನು ನಿಲ್ಲಿಸಿದ್ದರೂ ಸಹ ಬರ್ಮುಡಾ ದ್ವೀಪ ಸಮುದ್ರ ಮಟ್ಟಕ್ಕಿಂತ ಇಷ್ಟು ಎತ್ತರದಲ್ಲಿ ಹೇಗೆ ಉಳಿದುಕೊಂಡಿದೆ ಎಂಬ ರಹಸ್ಯವನ್ನ ವಿಜ್ಞಾನಿಗಳು ಈಗ ಪತ್ತೆ ಹಚ್ಚಿದ್ದಾರೆ. ಕಾರ್ನೆಗೀ ಇನ್ಸ್ಟಿಟ್ಯೂಷನ್ ಆಫ್ ವಾಷಿಂಗ್ಟನ್ ಮತ್ತು ಯೇಲ್ ವಿಶ್ವವಿದ್ಯಾಲಯದ ಸಂಶೋಧಕರ ತಂಡವು ಬರ್ಮುಡಾ ದ್ವೀಪದ ಅಡಿಯಲ್ಲಿ ಅಡಗಿರುವ ಒಂದು ವಿಶಿಷ್ಟ ರಚನೆಯನ್ನು ಪತ್ತೆ ಹಚ್ಚಿದ್ದಾರೆ. ಈ ರಚನೆಯು ದ್ವೀಪದ ಕೊನೆಯ ಜ್ವಾಲಾಮುಖಿ ಸ್ಫೋಟದ ನಂತರ ರೂಪುಗೊಂಡಿದೆ ಎಂದು ಹೇಳಲಾಗಿದೆ. ಪ್ರಾಗೈತಿಹಾಸಿಕ ಕಾಲದಿಂದಲೂ ಈ ರಹಸ್ಯ ರಚನೆಯೇ ದ್ವೀಪವು ಸಮುದ್ರದ ಆಳಕ್ಕೆ ಕುಸಿಯದಂತೆ ಎತ್ತರದಲ್ಲಿ ಹಿಡಿದಿಟ್ಟುಕೊಂಡಿದೆ ಎಂದು ವಿಜ್ಞಾನಿಗಳು ಬಹಿರಂಗಪಡಿಸಿದ್ದಾರೆ. ದೈತ್ಯ ತೆಪ್ಪದಂತೆ ಕೆಲಸ. ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಸುಮಾರು 64,000 ಜನಸಂಖ್ಯೆಯನ್ನು ಹೊಂದಿರುವ ಬರ್ಮುಡಾ ದ್ವೀಪವು ಸುತ್ತಲಿನ ಆಳವಾದ ಸಮುದ್ರದ ತಳಕ್ಕಿಂತ ಹೇಗೆ ಎತ್ತರದಲ್ಲಿ ಉಳಿದಿದೆ ಎಂಬುದು ದಶಕಗಳಿಂದ ವಿಜ್ಞಾನಿಗಳಿಗೆ ದೊಡ್ಡ ಕುತೂಹಲವಾಗಿತ್ತು. ಸಾಮಾನ್ಯವಾಗಿ ಇಂತಹ ದ್ವೀಪಗಳು ನೀರಿನ ಮೇಲೆ ತೇಲುವಂತೆ ಇರಲು ನಿರಂತರವಾದ ಜ್ವಾಲಾಮುಖಿ ಶಾಖದ ಅಗತ್ಯವಿರುತ್ತದೆ. ಆದರೆ ಬರ್ಮುಡಾದಲ್ಲಿ ಜ್ವಾಲಾಮುಖಿಗಳು ಲಕ್ಷಾಂತರ ವರ್ಷಗಳ ಹಿಂದೆಯೇ ಸ್ಥಗಿತಗೊಂಡಿವೆ. ಇದೀಗ ಸಂಶೋಧಕರು ಈ ದ್ವೀಪದ ಸಾಮಾನ್ಯ ಸಮುದ್ರದ ಪದರದ ಅಡಿಯಲ್ಲಿ ಸುಮಾರು 12 ಮೈಲಿ ದಪ್ಪವಿರುವ ಗುಪ್ತಶಿಲಾ ಪದರವೊಂದನ್ನು ಪತ್ತೆ ಹಚ್ಚಿದ್ದು, ಇದು ಸುತ್ತಮುತ್ತಲಿನ ಬಂಡೆಗಳಿಗಿಂತ ಹಗುರವಾಗಿದೆ. ಈ ಪದರವು ಒಂದು ದೈತ್ಯ ತೆಪ್ಪದಂತೆ ಕಾರ್ಯನಿರ್ವಹಿಸುತ್ತಾ ಇಡೀ ದ್ವೀಪ ಪ್ರದೇಶವನ್ನ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಹಿಡಿದಿಟ್ಟುಕೊಂಡಿದೆ ಎಂಬುದು ತಿಳಿದುಬಂದಿದೆ. ವಿಜ್ಞಾನಿಗಳ ಪ್ರಕಾರ ಈ ಹಗುರವಾದ ಶಿಲಾಪದರವು ಸುಮಾರು 3 ರಿಂದ 3.5 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಆಳದಿಂದ ಬಿಸಿ ಮತ್ತು ಕರಗಿದ ಶಿಲೆಗಳು ಮೇಲೆ ಬಂದು ಭೂಮಿಯ ಪದರದ ಅಡಿಯಲ್ಲಿ ಹರಡಿ ನಂತರ ತಣ್ಣಗಾಗಿ ಗಟ್ಟಿಯಾದಾಗ ರೂಪುಗೊಂಡಿದೆ. ಸಾಮಾನ್ಯವಾಗಿ ಎತ್ತರದ ಸಮುದ್ರ ಪ್ರದೇಶಗಳು ಸಕ್ರಿಯ ಜ್ವಾಲಾಮುಖಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಆದರೆ ಬರ್ಮುಡಾದ ಎತ್ತರಕ್ಕೆ ಹಿಂದೆಂದೂ ಕಾಣದ ಭೂವೈಜ್ಞಾನಿಕ ವಿದ್ಯಮಾನವೇ ಕಾರಣವೆಂದು ಸಾಬೀತಾಗಿದೆ. ಈ ಸಂಶೋಧನೆಯು ಪ್ರಾಚೀನ ಜ್ವಾಲಾಮುಖಿಗಳ ಅವಶೇಷಗಳು ಕೂಡ ದ್ವೀಪಗಳನ್ನು ದೀರ್ಘಕಾಲದವರೆಗೆ ಸಮುದ್ರದ ಮೇಲೆ ಸುರಕ್ಷಿತವಾಗಿರಿಸಬಲ್ಲವು ಎಂಬುದನ್ನು ಖಚಿತಪಡಿಸಿದೆ. ಸಂಶೋಧಕರಾದ ವಿಲಿಯಂ ಫ್ರೇಸರ್ ಮತ್ತು ಜೆಫ್ರಿ ಪಾರ್ಕ್ ಅವರು ಬರ್ಮುಡಾ ಅಡಿಯಲ್ಲಿ ಪತ್ತೆ ಹಚ್ಚಿರುವ ಈ ಬೃಹತ್ ಶಿಲಾಪದರವು ಸುಮಾರು 12 ಮೈಲಿ ದಪ್ಪವಿದ್ದು, ಇದು ನ್ಯೂಯಾರ್ಕ್ ನಗರದ ಮ್ಯಾನ್ಹ್ಯಾಟನ್ ದ್ವೀಪದ ಒಟ್ಟು ಉದ್ದಕ್ಕೆ ಸಮನಾಗಿದೆ. ಯಾವುದೇ ಹೊಸ ಕೊರೆಯುವಿಕೆ ಪ್ರಕ್ರಿಯೆ ನಡೆಸದೆ ಇದನ್ನು ಪತ್ತೆ ಹಚ್ಚಲು ವಿಜ್ಞಾನಿಗಳು ದ್ವೀಪದಲ್ಲಿರುವ ಏಕೈಕ ಭೂಕಂಪನ ಆಲಿಸುವ ಕೇಂದ್ರದಲ್ಲಿ ಕಳೆದ 20 ವರ್ಷಗಳಿಂದ ದಾಖಲಾದ ನೈಸರ್ಗಿಕ ಭೂಕಂಪನ ಕಂಪನಗಳನ್ನು ಬಳಸಿಕೊಂಡಿದ್ದಾರೆ. ಭೂಕಂಪದ ಒತ್ತಡದ ಅಲೆಗಳು ವಿಭಿನ್ನ ಶಿಲಾಪದರಗಳನ್ನು ಸಂಧಿಸಿದಾಗ ಅವುಗಳ ವೇಗವು ಹೇಗೆ ಬದಲಾಗುತ್ತದೆ ಮತ್ತು ಅವು ಅಕ್ಕಪಕ್ಕಕ್ಕೆ ಅಲುಗಾಡುವ ಶಿಯರ್ ಅಲೆಗಳಾಗಿ ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ಸೂಕ್ಷ್ಮವಾಗಿ ಟ್ರ್ಯಾಕ್ ಮಾಡುವ ಮೂಲಕ ಈ ರಹಸ್ಯವನ್ನು ಭೇದಿಸಲಾಗಿದೆ. ಸಂಶೋಧಕರು ಭೂಕಂಪದ ಸಂಕೇತಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ವಿಶ್ಲೇಷಿಸಿ ಬರ್ಮುಡಾ ದ್ವೀಪದ ಅಡಿಯಲ್ಲಿ ಸುಮಾರು 25 ಮೈಲಿಗಳಷ್ಟು ಆಳದವರೆಗೆ ಇರುವ ಶಿಲಾಪದರಗಳ ನಕ್ಷೆಯನ್ನ ಸಿದ್ಧಪಡಿಸಿದ್ದಾರೆ. ಈ ಅಧ್ಯಯನದಿಂದ ಬರ್ಮುಡಾ ಪ್ರದೇಶವು ಸಮುದ್ರದ ಇತರ ಭಾಗಗಳಿಗಿಂತ 1300 ರಿಂದ 2000 ಅಡಿಗಳಷ್ಟು ಎತ್ತರದಲ್ಲಿರಲು ಕಾರಣವೇನು ಎಂಬುದು ಪತ್ತೆಯಾಗಿದೆ. ಇಲ್ಲಿನ ಬಂಡೆಗಳು ಸುತ್ತಮುತ್ತಲಿನ ಮ್ಯಾಂಟಲ್ ಬಂಡೆಗಳಿಗಿಂತ ಸುಮಾರು 1.5% ಕಡಿಮೆ ಸಾಂದ್ರತೆಯನ್ನ ಹೊಂದಿರುವ ಜ್ವಾಲಾಮುಖಿ ಶಿಲೆಗಳಿಂದ ಕೂಡಿದ್ದು, ಈ ಸಾಂದ್ರತೆಯ ವ್ಯತ್ಯಾಸವೇ ಬರ್ಮುಡಾವನ್ನ ಒಂದು ಬೃಹತ್ ತೇಲುವ ಸಾಧನದಂತೆ ಸಮುದ್ರದ ಮೇಲ್ಮಟ್ಟದಲ್ಲಿ ಹಿಡಿದಿಟ್ಟಿದೆ. ಈ ಸಂಶೋಧನೆಯು ವಿಜ್ಞಾನ ಲೋಕಕ್ಕೆ ಹೊಸ ಸವಾಲನ್ನು ಒಡ್ಡಿದೆ. ಯಾಕಂದ್ರೆ ಬರ್ಮುಡಾದ ಭೌಗೋಳಿಕ ಲಕ್ಷಣಗಳು ಸಾಂಪ್ರದಾಯಿಕ ಮ್ಯಾಂಟಲ್ ಪ್ಲೂಮ್ ಮಾದರಿಗೆ ಹೊಂದಿಕೆಯಾಗುತ್ತಿಲ್ಲ. ವಿಜ್ಞಾನಿ ಫ್ರೇಸರ್ ಅವರ ಪ್ರಕಾರ ಭೂಮಿಯ ಆಳದಿಂದ ದ್ರವ್ಯಗಳು ಮೇಲ್ಮೈಗೆ ಬರಲು ಕೇವಲ ಜ್ವಾಲಾಮುಖಿಯ ಸಾಮಾನ್ಯ ಪ್ರಕ್ರಿಯೆಗಳಷ್ಟೇ ಅಲ್ಲದೆ ಇನ್ನು ನಮಗೆ ಸರಿಯಾದ ತಿಳಿಯದ ಭೂಮಿಯ ಒಳಗಿನ ಇತರ ಸಂವಹನ ಪ್ರಕ್ರಿಯೆಗಳು ಕಾರಣವಾಗಿರಬಹುದು. ಇದು ಭೂಮಿಯ ಮ್ಯಾಂಟಲ್ ಪದರದಲ್ಲಿ ನಡೆಯುವ ನಿಗೂಢ ಪ್ರಕ್ರಿಯೆಗಳ ಬಗ್ಗೆ ಮತ್ತಷ್ಟು ಅಧ್ಯಯನ ನಡೆಸಲು ದಾರಿ ಮಾಡಿಕೊಟ್ಟಿದೆ. ಬರ್ಮುಡಾ ಪ್ರದೇಶದ ಸಮುದ್ರದ ತಳವು ಸಾಮಾನ್ಯಕ್ಕಿಂತ 1600 ರಿಂದ 3300 ಅಡಿಗಳಷ್ಟು ಎತ್ತರದಲ್ಲಿದ್ದು, ಇದನ್ನ ಬರ್ಮುಡಾ ರೈಸ್ ಎಂದು ಕರೆಯಲಾಗುತ್ತೆ. ಯಾವುದೇ ಸಕ್ರಿಯ ಜ್ವಾಲಾಮುಖಿಗಳಿಲ್ಲದಿದ್ದರೂ ಈ ಪ್ರದೇಶವು ಲಕ್ಷಾಂತರ ವರ್ಷಗಳಿಂದ ಎತ್ತರವಾಗಿಯೇ ಉಳಿದಿರುವುದು ವಿಜ್ಞಾನಿಗಳಲ್ಲಿ ಕುತೂಹಲ ಮೂಡಿಸಿತ್ತು. ಇಲ್ಲಿನ ಭೂಮಿಯ ಆಳದಲ್ಲಿ ಹಗುರವಾದ ಬಂಡೆಗಳಿರುವುದರಿಂದ ಗುರುತ್ವಾಕರ್ಷಣೆಯು ಅಲ್ಪ ಪ್ರಮಾಣದಲ್ಲಿ ದುರ್ಬಲವಾಗಿದೆ. ಈ ಕಾರಣದಿಂದಾಗಿ ಸಮುದ್ರದ ಮಟ್ಟವು ಇಲ್ಲಿ ಸ್ವಲ್ಪ ಉಬ್ಬಿದಂತಿದ್ದು, ಇದನ್ನ ಜಿಯಾಯ್ಡ್ ಅನಾಮಲಿ ಎಂದು ಕರೆಯಲಾಗುತ್ತದೆ. ಮತ್ತೊಂದು ವಿಶೇಷ ಅಂದ್ರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಕ್ರಾಂತಿಯ ಏರಿಳಿತಗಳು ಕಂಡುಬರುತ್ತವೆ. ಬರ್ಮುಡಾದ ಪ್ರಾಚೀನ ಜ್ವಾಲಾಮುಖಿ ಚಟುವಟಿಕೆಯಿಂದ ಉಳಿದುಕೊಂಡಿರುವ ಕಬ್ಬಿಣ ಮತ್ತು ಟೈಟಾನಿಯಂ ಸಮೃದ್ಧವಾಗಿರುವ ಬಂಡೆಗಳು ಈ ಪ್ರಬಲ ಕಾಂತೀಯ ಸಂಕೇತಗಳನ್ನು ಹೊರಸೂಸುತ್ತವೆ. ಈ ನೈಸರ್ಗಿಕ ಪ್ರಕ್ರಿಯೆಯಿಂದಾಗಿ ಹಡಗು ಅಥವಾ ವಿಮಾನಗಳು ಈ ಭಾಗದಲ್ಲಿ ಹಾದು ಹೋಗುವ ದಿಕ್ಸೂಚಿ ಮತ್ತು ನ್ಯಾವಿಗೇಷನ್ ಉಪಕರಣಗಳಲ್ಲಿ
ವ್ಯತ್ಯಾಸಗಳು ಕಾಣಿಸಿಕೊಳ್ಳಬಹುದು. ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿದ್ದು ಅಪಾಯಕಾರಿಯಲ್ಲದಿದ್ದರೂ ಬರ್ಮುಡಾದ ಸುತ್ತಲಿನ ನಿಗೂಢತೆಗೆ ಒಂದು ವೈಜ್ಞಾನಿಕ ಕಾರಣವನ್ನ ಒದಗಿಸುತ್ತೆ.